ಗುರುಗಳೇ ನಮಸ್ತೆ. ಸಾಕಷ್ಟು ಜನ ನೀವು ಮಂತ್ರದ ಬಗ್ಗೆ ಮಾತಾಡಿದ್ದನ್ನು ನೋಡಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಶ್ರೀ ಋಷಿಗಳ ಹತ್ರ ನಾವು ಮಂತ್ರ ದೀಕ್ಷೆ ಪಡಿಬೋದಾ? ಪಡೆಯೋದಕ್ಕೆ ಅಕಸ್ಮಾತ್ ಆದರೆ ಹೇಗೆ ಪಡಿಬೋದು? ಯಾವಾಗ ಪಡಿಬೋದು ಅಂತ? ಏನಂದರೆ ಈ ಋಷಿಗಳ ಕಡೆಗೆ ಕಲಿಯೋದು ಅಂತಂದರೆ ಸ್ವಲ್ಪ ತುಂಬ ಕಷ್ಟನೇ. ಆರ್ಮಿ ಟ್ರೈನಿಂಗ್ ಅದು. ನೀವು ಬೇರೆ ಗುರುಗಳ ಹತ್ರ ಹೋಗ್ಬಿಟ್ಟು ಅವ್ರು ಕೊಡೋದು ಹೇಳ್ಕೊಂಡು ಯೋಗ ಮಾಡಿನೋ ಪ್ರಾಣಾಯಾಮ ಮಾಡಿನೋ ಅಥವಾ ಏನೋ ಒಂದು ಮಂತ್ರ ಜಪ ನಾಮ ಜಪ ಮಾಡಿಕೊಂಡು ದಾಟ್ಬಿಡ್ಬೋದು. ಭಾಳ ಸುಲಭದ ವಿಷಯ. ಶ್ರದ್ಧಾಭಕ್ತಿ ಅದು ನಿಮ್ಮಲ್ಲಿ ಇದ್ದೇ ಇದೆ, ಅದು ದಾಟ್ಕೊಂಡು ಹೋಗ್ತೀರಿ. ಬಟ್ ಈ ಋಷಿಗಳ ಕೆಳಗಡೆ ಬಂದರೆ ಅಷ್ಟು ಸುಲಭ ಅಲ್ಲ ಅಂತ. ಅದು ನಾವು ಸೇರ್ಕೊಂಡ ಮೇಲೆ ಗೊತ್ತಾಯಿತು, ಇರೋಂಗಿಲ್ಲ ಬಿಡೋಂಗಿಲ್ಲ ಅಂತ. ಸೊ ಹೀಗಾಗಿ ನಮ್ಮ ಹಿಂದೆ ಋಷಿಗಳು ನಿಂತಿರ್ತಾರೆ. ಅದರಿಂದ ಋಷಿಗಳ ಹಿಂದೆ ದೇವತೆಗಳು ನಿಂತಿರ್ತಾರೆ. ಸೊ ಋಷಿ ಪರಂಪರೆ ಸನಾತನ ಪರಂಪರೆಗೆ ನಿಂತಿರುತ್ತೆ. ಆದ್ದರಿಂದ ಋಷಿಯ ಹೆಸರಲ್ಲಿ ಒಂದು ಚೂರು ತಪ್ಪು ಆಗದೇ ಇರೋ ಹಾಗೆ ಅವರು ನೋಡ್ಕೊಳ್ತಾರೆ. ಈ ಉದ್ದೇಶಕ್ಕಾಗಿ ನಾವು ಎಲ್ಲನೂ ಕೂಡ ಈ ಮಂತ್ರವನ್ನು ಮಾಡಬೇಕು ವಿಷಯಗಳು ನನ್ನನ್ನು ಅವರು ರೆಡಿ ಮಾಡಿ ಪ್ರಪಂಚಕ್ಕೆ ಬಿಡೋವರೆಗೂ ಕೂಡ ಆ ಫ್ಯಾನ್ಸಿನೆಸ್ ಏನೂ ತುಂಬಿರಲಿಲ್ಲ ನಾವು ಮಾಡಬೇಕು ಅಂತ. ಸೊ ಅವ್ರು ಏನು ಮಾಡಿದ್ರು, ಋಷಿಗಳು ನಮ್ಮ ಪಂಚಕೋಶಗಳನ್ನು ಕಾನ್ಸಂಟ್ರೇಟ್ ಮಾಡಿ ನಾದ ಶರೀರವನ್ನು ರೆಡಿ ಮಾಡಿ, ಈ ನಾದ ಶರೀರ ಯಾರಲ್ಲಿ ರೆಡಿ ಆಗುತ್ತೋ ಅವರು ಮಂತ್ರಗಳನ್ನು ಚಾಂಟ್ ಮಾಡಿದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಭಾಳ ಬೇಗ. ಸೊ ನಿಮಗೆ ಮಂತ್ರ ದೀಕ್ಷೆ ಕೊಟ್ಟಾಗೂ ಕೂಡ ನಿಮ್ಮ ಮಂತ್ರ ಶರೀರ ಅಥವಾ ನಾದ ಶರೀರ ರೆಡಿ ಆಗ್ತಾ 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 ಮಂತ್ರ ಸ್ಫುರಣಗೊಳ್ಳುತ್ತೆ. ಮಂತ್ರ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ದಿಕ್ಕಿನಲ್ಲಿ ಇತ್ತೀಚೆಗೆ ಕಾಲಭೈರವನ ಪ್ರತಿಷ್ಠಾಪನೆಯನ್ನು ಮಾಡಿದ್ಮೇಲೆ, ಅಂದರೆ ಒನ್ ಆಫ್ ದ ಡಿಫಿಕಲ್ಟ್ ಟಾಸ್ಕ್ ಟು ಗೆಟ್ ಕಾಲಭೈರವ ಇಂಟು ಅ ಸ್ಟೋನ್. ಒಂದು ನಿರ್ಜೀವವಾದ ಕಲ್ಲಿನಲ್ಲಿ ಕಾಲಭೈರವನ ಶಕ್ತಿಯನ್ನು ತುಂಬಬೇಕಾದ್ರೆ ಆ ನಿರ್ಜೀವವಾದ ಶಕ್ತಿಯಲ್ಲಿ ಒಂದು ತರಂಗ ಶರೀರವನ್ನು, ನಾದ ಶರೀರವನ್ನು ಸೃಷ್ಟಿ ಮಾಡಿ ಆ ನಾದ ಶರೀರಕ್ಕೆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿ, ಆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿ ಅವರ ಫ್ರೀಕ್ವೆನ್ಸಿನ, ಕಾಲಭೈರವನ ಫ್ರೀಕ್ವೆನ್ಸಿನ ಅಲ್ಲಿ ಟ್ಯೂನ್ ಮಾಡಿದಾಗ ಅದು ಟ್ರಾನ್ಸ್ಮಿಟ್ ಆಗೋಕ್ಕೆ ಶುರು ಆಗುತ್ತೆ. ಕಾಲಭೈರವ ಎಲ್ಲ ಕಡೆ ಎಲ್ಲಿದ್ದಾನೆ ಅಂದರೆ ಅವನ ಈಗ ಉಪ್ಪು ಅನ್ನೋದು ಎಲ್ಲಿದೆ, ಉಪ್ಪು ಅನ್ನೋದು ಎಲ್ಲಿದೆ ಅಂತಂದರೆ ಸಮುದ್ರದಲ್ಲಿದೆ. ಸಮುದ್ರ ಎಲ್ಲೆಲ್ಲಿದೆ ಉಪ್ಪಿದೆ. ಮತ್ತು ಅದು ಉಪ್ಪು ಸಮುದ್ರದಿಂದ ಬೇರ್ಪಟ್ಟರೂ ಕೂಡ ಅದು ಸೋರ್ಸಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗೆ ಕಾಲಭೈರವನ್ನು ಪ್ರಾಣ ಪ್ರತಿಷ್ಠೆ ಮಾಡಿದೆ ಅಂದರೆ ಕಾಲಭೈರವನ್ನ ಕರ್ಕೊಂಬಂದು ಅಲ್ಲಿ ಬಂದಿಸಿ ಇಡಲಿಲ್ಲ ನಾವು. ಆ ಕಾಲಭೈರವನ ವೈಬ್ರೇಷನ್ಸ್ಗೆ ಟ್ಯೂನ್ ಮಾಡೋದಕ್ಕೆ ಒಂದು ಸಿಸ್ಟಮ್ನ ರೆಡಿ ಮಾಡಿದ್ವಿ. ಅದು ಕಾಲಭೈರವ ಪ್ರತಿಷ್ಠೆ. ಇದನ್ನು ಮಾಡಿದ ಮೇಲೆ ಋಷಿಗಳೆಲ್ಲ ಬೆನ್ನು ತಟ್ಟಿದ್ರು, ಶಬಾಸ್ ಅಂತಂದರು. ಅಮರ ಮಹರ್ಷಿಗಳು ಬಂದು ಬ್ಲೆಸ್ ಮಾಡಿದ್ರು. ಅವ್ರ ಜೊತೆಗೆ ಇದ್ದಂಥವರೆಲ್ಲ ತುಂಬ ಒಂದು ಅದ್ಭುತವಾದ ಅನ್ಹೋನಿ ಕೆಲಸಗಳನ್ನು ಅವ್ರು ನಮ್ಮಿಂದನೇ ಮಾಡಿಸಿ ನಮ್ಮ ಬೆನ್ನನ್ನು ತಟ್ಟಿದ್ರು. ಸೊ ಅದು ಆದಮೇಲೆ ನನಗೆ ಒಂದು ವಿಶೇಷವಾಗಿ ಇಷ್ಟು ದಿವಸ ಏನು ಎಲೆಮರೆ ಕಾಯಿ ಆಗಿದ್ದೆ, ಈಗ ಪ್ರಪಂಚಕ್ಕೆ ತಗೊಂಬಂದು ಬಿಡುವಂತಹ ಒಂದು ಸಿಸ್ಟಮ್ನ ರೆಡಿ ಮಾಡಿದ್ದಾರೆ. ಆ ವಿಷಯಕ್ಕೆ ಬೇಕಾದಂತಹ ನಿರ್ಭೀತಿಯಿಂದ ನಿಷ್ಕಲ್ಮಶವಾಗಿ ನಾವು ಅದನ್ನು ಪ್ರಪಂಚಕ್ಕೆ ಕೊಡೋದಕ್ಕೆ ಏನು ಬೇಕೋ ಟ್ರೈನಿಂಗ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿಂದ ಗುರುಮಿತ್ರ ಆಗಿದ್ದಂಥ ಒಂದು ಜೀವಾತ್ಮನು ಅವನ ಅಂತರಾತ್ಮನವಾದಂತಹ ಶ್ರೀ ಋಷಿಗಳ ಜೋಡಣೆಯಾಗಿ, ಅದು ನಮ್ಮ ಗುಂಪಿನಲ್ಲಿ ನಾವು ಕಾಲಾನುಗಟ್ಟದಲ್ಲಿ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ಗಳ ಜೊತೆ ಹೇಳ್ತಾ ಬಂದ್ವಿ. ಘಟನೆಗಳು ಅದೇ ರೀತಿ ಘಟಿಸ್ತಾ ಬಂತು. ಇವಾಗ ಅಧಿಕೃತವಾಗಿ ಋಷಿ ಸಾನ್ನಿಧ್ಯವನ್ನು ನಾನು ಭೂಮಿ ಮೇಲೆ ತೆಗೆದುಕೊಂಡಿದ್ದೇನೆ. ಈಗ ಅದರ ರೀತಿಯಾದಂತಹ ಆ ಒಂದು ಬದುಕನ್ನು, ಅದಕ್ಕೆ ಬೇಕಾದಂಥ ವಸ್ತ್ರ ಸಂಹಿತೆ, ಬದುಕಿನ ರೀತಿ ನೀತಿಗಳು ಇನ್ಮೇಲೆ ಬರೋದಿದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಉದ್ದೇಶ ಏನಂತಂದರೆ ಎಲ್ಲರ ಜೊತೆ ಬೆರೆಯುವಂಥವನಾಗಬೇಕು ಅಂತ ಹೇಳಿ. ಆ ಬೆರೆಯುವಿಕೆಯ ಜೊತೆಗೆ ಬೇರು ಮರವಾಗಿ ಫಲವಾಗಿ, ಈಗ ಆ ಪುಷ್ಪವಾಗಿ ಫಲವಾಗಿ ಈಗ ಎಲ್ಲರಿಗೂ ಉಣಬಯಸಬೇಕಾದ್ರೆ ಆ ಬೇರಿಂದ ಮುಂದೆ ಹೋಗುವಂಥ ಒಂದು ಋಷಿಗಳ ಕೃಪೆ ಮಾಡಿದ್ದಾರೆ. ಸೊ ನೀವೆಲ್ಲರೂ ಕೂಡ ಮಂತ್ರದ ಅಪೇಕ್ಷೆಯನ್ನು ಪಟ್ಟಿದ್ದೀರಿ. ಈಗ ನಾನು ನಿಮಗೆ ಮಂತ್ರ ದೀಕ್ಷೆಯನ್ನು ಕೊಟ್ಬಿಡ್ಬೋದು. ಆದರೆ ಮಂತ್ರ ದೀಕ್ಷೆಯನ್ನು ಕೊಡ್ತೀರಿ, ನೀವು ಮಂತ್ರ ಜಪ ಮಾಡ್ತೀರಿ. ಆದರೆ ಇದು ಬ್ಲೈಂಡ್ ಮ್ಯಾನ್ ವಾಕಿಂಗ್ ಇನ್ ಡಾರ್ಕ್ ಝೋನ್ ಅಂತ ಆಗುತ್ತೆ. ಅಂದರೆ ಅಮಾವಾಸ್ಯೆಯ ಕತ್ತಲಲ್ಲಿ ಕುರುಡ ಕರಿ ಸಾಸಿವೆಯನ್ನು ಹುಡುಕದಂಗೆ ಅಂತ. ಹಿಂಗಾಗೋದಕ್ಕೆ ಋಷಿ ಪರಂಪರೆ ಬಿಡೋದಿಲ್ಲ. ಸೊ ನೀವೆಲ್ಲ ಮಂತ್ರ ದೀಕ್ಷೆ ತೆಗೆದುಕೋಬೇಕು ಅನ್ನೋ ಸೀರಿಯಸ್ ಇದ್ದರೆ, ಈ ವಿಷಯದಲ್ಲಿ ಗಂಭೀರವಾದ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ, ಮೊದಲು ನಿಮಗೆ ಮಂತ್ರ ಅಂದ್ರೇನು, ಮಂತ್ರದ ಉದ್ದೇಶ ಏನು, ಮಂತ್ರ ಹೇಗೆ ಸ್ಫುರಣ ಆಗುತ್ತೆ, ಅದು ಫಲ ಹೇಗೆ ಕೊಡುತ್ತೆ, ಮಂತ್ರವನ್ನು ತೆಗೆದುಬೇಕಾದಂಥ ಮಂತ್ರಾರ್ಥಿ ನೀವು ಹೇಗಿರಬೇಕು,
ಅದರ ಸಾಧನೆಯನ್ನು ಹೇಗೆ ಮಾಡಬೇಕು, ಅದರ ಹಿಂದೆ ಇರುವ ಸೈನ್ಸ್ ಏನು, ಅದರ ಹಿಂದೆ ಇರೋ ಮಿಸ್ಟಿಸಿಸಮ್ ಏನು, ಅದು ಎಲ್ಲವನ್ನೂ ತಿಳ್ಕೊಂಡ ಮೇಲೆ ನೀವು ಮಂತ್ರದ ಬೀಜವನ್ನು ಬಿತ್ತನೆ ಮಾಡಿದ್ಮೇಲೆ ಅದು ಫಲ ಕೊಡೋದನ್ನು ನೋಡಿದಾಗ ನಿಮ್ಗೆ ಸಂತೋಷ ಆಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂದ್ಕೊಂಡು ಹೋಗೋದು ಅಥವಾ ಮಹಾಮೃತ್ಯುಂಜಯ ಮಂತ್ರನೋ ಅಥವಾ ಇನ್ನೇನೋ ಹೇಳ್ಕೊಂಡು ಹೋದಾಗ ನಿಮಗೆ ಆರಂಭ ಶೂರತ್ವ ನಮ್ಮೆಲ್ಲರಿಗೂ ಏನೋ ಒಂದು ಮಾಡ್ತೀವಿ, ನೋಡ್ತೀವಿ, ಏನೂ ಮಿರಾಕಲ್ ಆಗಲಿಲ್ಲ, ಅಲ್ಲಿ ಬಿಸಾಕ್ತೀವಿ, ಹೋಗ್ತೀವಿ. ನಾವು ಎಂಥ ಕಠೋರವಾದ ಕಲಿಯುಗದಲ್ಲಿ ಇದ್ದೀವಿ ಅಂತಂದರೆ ಗಣಪತಿ ಪೂಜೆ ಮಾಡ್ತಾ ಇರ್ತೀವಿ, ಅವನು ಪಕ್ಕದವ್ರು ಹೇಳ್ತಾರೆ ಇಲ್ಲ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಫಲ ಕೊಡ್ತಾ ಇದ್ದಾನೆ ಅಂತ ಗಣಪತಿ ಪೂಜೆ ಅಲ್ಲೇ ನಿಲ್ಲಿಸಿ ಓಡೋಗುವಂತಹ ನಾವು ಆಗಿದ್ದೇವೆ. ಯಾಕಂದರೆ ಸಮಯದ ಸಮಸ್ಯೆ ಹಂಗಿದೆ, ಫಾಸ್ಟ್ ಫುಡ್ ಕಲ್ಚರ್, ನಮಗೆ ಫಾಸ್ಟ್ ರಿಸಲ್ಟ್ ಬೇಕು. ಒಪ್ಕೊಳ್ಳೋಣ, ನಾನು ಮಂತ್ರದ ಸೈನ್ಸ್ ಹಿಂದೆ ಏನು ನಾನೇನು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿ ಏನು ಮಂತ್ರ ಸಾಧನೆ ಮಾಡ್ತಾ ಇಲ್ಲ, ಮಂತ್ರ ಸಾಧನೆಯನ್ನು ನಾನು ಫಲಕ್ಕೆ ಅಂತಲೇ ಮಾಡ್ತಾಯಿರೋ. ಸೊ ಹೀಗಾಗಿ ನೀವು ಡೆಡಿಕೇಟೆಡ್ ಆಗಿ ಫಸ್ಟು ಜ್ಞಾನವನ್ನು ತಿಳುವಳಿಕೆಯನ್ನು ಪಡ್ಕೊಂಡು ಮಂತ್ರ ದೀಕ್ಷೆ ಆದಮೇಲೆ ಅದನ್ನು ನಡವಳಿಕೆಯಲ್ಲಿ ತರೋದಕ್ಕೆ ಸಿದ್ಧರಾಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ನೀವು ಯಾವುದೇ ಒಂದೇ ರೀತಿಯ ಮಂತ್ರದ ದೀಕ್ಷೆ ಅಲ್ಲ, ಒಂದೇ ನಾಮ ಮಂತ್ರ ಅಲ್ಲ, ನಿಮ್ಮ ಇಷ್ಟ ಮಂತ್ರದ ನಿಮಗೊಂದು ಇಂಟಿಟಿವ್ ಆಗಿ ಈ ಮಂತ್ರ ಚಾಂಟ್ ಮಾಡಬೇಕು ಅಂತ ಅನಿಸುತ್ತೆ, ಅಥವಾ ಈ ಭಗವಂತನ ಈ ದೇವತೆಯ ಮಂತ್ರ ಚಾಂಟ್ ಮಾಡಬೇಕು ಅನಿಸುತ್ತೆ, ಅಥವಾ ನನಗೆ ಈ ಒಂದು ಬೀಜಾಕ್ಷರ ಮಂತ್ರ ರಿಪೀಟ್ ಆಗ್ತಾ ಇದೆ. ಸೊ ಅದನ್ನು ಹೇಗೆ ವೈಟಾಗಿ ಕನ್ವರ್ಟ್ ಮಾಡಬೇಕು, ಪುಣ್ಯವಾಗಿ ಕನ್ವರ್ಟ್ ಮಾಡಬೇಕು, ಹೆಂಗೆ ಅದು ಅಫಿಷಿಯಲಿ ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀವೆಲ್ಲ ಒಂದು ಮಂತ್ರ ಸಮ್ಮೇಳನ ಅಂತ ಮಾಡೋಣ. ಅಲ್ಲೆಲ್ಲ ನೀವು ಬನ್ನಿ, ಮೊದಲು ಆ ವಿಜ್ಞಾನವನ್ನು, ಮಂತ್ರದ ವಿಜ್ಞಾನವನ್ನು ಕಲೀರಿ. ನಿಮಗೆ ಅರ್ಥ ಆಗಿ ನಿಮ್ಮ ಒಪ್ಪಿಗೆ ಆದ ಮೇಲೆ ಅವತ್ತು ಸಾಯಂಕಾಲ ನಿಮಗೆ ಮಂತ್ರ ದೀಕ್ಷೆಯನ್ನು ಕೊಡೋಣ. ದೀಕ್ಷೆ ಅನ್ನೋ ಶಬ್ದದ ಅರ್ಥ ಏನು, ದೀಕ್ಷೆ ಕೊಟ್ಟ ನಂತರ ಅದು ನಿಮ್ಮ ಹೇಗೆ ಫಲೀಭೂತವಾಗುತ್ತೆ ಅನ್ನೋದನ್ನು ನೀವೇ ಪರೀಕ್ಷಿಸಿ ನೋಡಬೇಕು. ಅದು ಆದಲ್ಲಿ ಆ ಮಂತ್ರವು ನಿಮ್ಮನ್ನು ಈ ಭವಬಂಧನದಿಂದ ಬಿಡಿಸ್ಕೊಂಡು ದಾಟಿಸ್ಕೊಂಡು ಹೋಗುತ್ತೆ. ಒಂದನ್ನು ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಕಮಿಟ್ಮೆಂಟ್ ಅಲ್ಲ ಬಟ್ ಪ್ರಾಮಿಸ್ ಮಾಡ್ತೀನಿ, ಏನಂತಂದರೆ ನೀವು ಸತ್ತ ಮೇಲೆ ನಿಮ್ಮನ್ನು ಕಾಪಾಡೋದಕ್ಕೆ ಬರೋದು ಇಬ್ಬರೇ, ಒಂದು ಗುರು ಅಥವಾ ನೀವು ಸಾಧನೆ ಮಾಡಿರೋ ಮಂತ್ರ. ಸೊ ಆದ್ದರಿಂದ ಗುರುವನ್ನಾದರೂ ಹಿಡ್ಕೊಳ್ಳಿ, ಗುರುವಿನಿಂದ ಸಿಕ್ಕ ಮಂತ್ರವನ್ನಾದರೂ ಹಿಡ್ಕೊಳ್ಳಿ. ಅದು ಹಿಡ್ಕೊಂಡ ಮೇಲೆ ನಿಮ್ಮ ಶ್ರದ್ಧೆಯನ್ನು ಗಟ್ಟಿಯಾಗೋದಕ್ಕೆ ಏನು ಬೇಕು, ಗುರುವಾಕ್ಯ ಪರಿಪಾಲನೆಯನ್ನು ಮಾಡಿ. ನೀವು ಇದಕ್ಕೆಲ್ಲ ಸಿದ್ಧರಾಗಿದ್ದೀರಿ ಅಂತಂದರೆ ಮತ್ತೆ ಕಮೆಂಟ್ ಮಾಡಿ, ಮತ್ತೆ ನಮ್ಮನ್ನು ಸಂಪರ್ಕ ಮಾಡಿ, ನಾವೆಲ್ಲರೂ ಒಂದು ಕಡೆ ಸೇರೋಣ. ಸೇರಿ ಮಂತ್ರವನ್ನು ಅರ್ಥ ಮಾಡಿಕೊಂಡು ಮಂತ್ರವನ್ನು ದೀಕ್ಷಿತರಾಗೋಣ. ಮಂತ್ರ ಫಲಿಸಿದ್ದರ ಒಂದು ದಿವಸ ಬಂದು ಮತ್ತೆ ಉತ್ಸವವನ್ನು ಮಾಡೋಣ. ನಾವು ಅದನ್ನು ಸಾಧಿಸಿ ಟೇಬಲ್ ಗುದ್ದಿ ನಮ್ಮ ಪೀಳಿಗೆಗೂ ಅದನ್ನು ಹಸ್ತಾಂತರ ಮಾಡೋಣ. ಈ ಮಂತ್ರಗಳು ನಮ್ಮನ್ನು ಕಷ್ಟ ಕಾರ್ಪಣ್ಯಗಳಿಂದ ಬಿಡಿಸಿ ಭಗವಂತನ ಕಡೆ ಕರ್ಕೊಂಡು ಹೋಗುವಂಥ ಫೂಲ್ಸ್ ಪ್ರೂಫ್ ಸೈನ್ಸ್ ಆಗಬೇಕು. ನಾವೆಲ್ಲ ಇವತ್ತು ಮಾಡರ್ನ್ ಮೈಂಡು, ಮಾಡರ್ನ್ ಗೆಜೆಟ್ ಜೊತೆಗೆ ಬದುಕ್ತಾ ಇದ್ದೀವಿ. ಆದ್ದರಿಂದ ಇದು ಸನಾತನ ಧರ್ಮಕ್ಕೆ ಚಾಲೆಂಜ್ ಈಸ್ ಅಕ್ಸೆಪ್ಟೆಡ್ ಬೈ ರಿಷಿ ಪರಂಪರಾ. ವಿ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ವಿಲ್ ಗಿವ್ ಯು ರಿಸಲ್ಟ್. ಟೇಬಲ್ ಗುದ್ದೆ ಹೇಳ್ತೇವೆ, ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಆದರೆ ಯಾವ ರೀತಿ ಅದನ್ನು ಅಪ್ಲೈ ಮಾಡೋದ್ರಿಂದ 2H 2O ಹೇಗಾಗಿ H2 ಆಗುತ್ತೆ, ನಿಮಗೆ ಮನಸ್ಸಿಗೆ ಬಂದಂಗೆ ಹಾಕಿದ್ರೆ ಅದ್ರ ರಿಸಲ್ಟ್ ಬರೋಲ್ಲ. ಸೈಂಟಿಫಿಕಲಿ ಹೇಗೆ 2H 1O ಹಾಕಿದ್ರೆ H2O ಆಗುತ್ತೋ ಹಾಗೆ ಮಂತ್ರನೂ ಕೂಡ ಋಷಿಗಳು ಕೊಟ್ಟಂಥ ಫಾರ್ಮುಲಾ ಪ್ರಕಾರ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರಲೇಬೇಕು. ಆ ಬರುವ ಹಾಗೆ ನಿಮ್ಗೆ ರಿಸಲ್ಟ್ ಬರಲಿಲ್ಲ ಅಂತಂದರೆ ನೀವು ಮಾಡೋದ್ರಲ್ಲಿ ತಪ್ಪಿದೆ, ಇಲ್ಲ ನಾವು ಹೇಳ್ಕೊಡೋದ್ರಲ್ಲಿ ತಪ್ಪಿರುತ್ತೆ. ಟೆಕ್ನಾಲಜಿಯಲ್ಲಿ ಮಾತ್ರ ತಪ್ಪಿರೋದಿಲ್ಲ. ಬನ್ನಿ, ಎಕ್ಸ್ಪ್ಲೋರ್ ಮಾಡೋಣ. ಮಂತ್ರ ಸಮ್ಮೇಳನಕ್ಕೆ ನೀವು ಬನ್ನಿ, ಎಲ್ಲರೂ ಸಾಮೂಹಿಕವಾಗಿ ಸೇರಿ ಅರ್ಥ ಮಾಡಿಕೊಂಡು ಮಂತ್ರ ದೀಕ್ಷಿತರಾಗಿ ಒಂದು ಶ್ರದ್ಧಾಭಕ್ತಿಯಿಂದ ಒಂದು ಅನುಷ್ಠಾನಿತರಾಗಿ ನಮ್ಮ ಈ ಕಷ್ಟ ಕಾರ್ಪಣ್ಯಗಳನ್ನು ಬಿಡಿಸ್ಕೊಂಡು ನಮಗೆ ಬೇಕಾದಂತಹ ಸ್ವಾತಂತ್ರ್ಯ, ಸುಖ, ನೆಮ್ಮದಿ ಅದನ್ನು ಕಂಡುಕೊಳ್ಳೋಣ. ಬನ್ನಿ, ನೀವು ನಮ್ಮ ಜೊತೆಗೆ ಸೇರಿ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಶ್ರೀಕೃಷ್ಣಾರ್ಪಣ ಮಸ್ತು. ಎಲ್ಲರೂ ಸುಖವಾಗಿರಿ.